ಜೀವನದಲ್ಲಿ ಅತ್ಯಂತ ಮೌಲ್ಯಯುತವಾದ ಪ್ರದೇಶ ಯಾವುದು ಗೊತ್ತೇ? ಇತರರ ಹೃದಯದಲ್ಲಿ ನಾವು ಸಂಪಾದಿಸುವ ಸ್ಥಳ. ನೆನಪುಗಳು ಕತ್ತಿಗಿಂತ ಪ್ರಮಾದಕರವಾಗಿರುವವು, ಏಕೆಂದರೆ ಕತ್ತಿ ಮನುಷ್ಯರನ್ನು ಒಂದು ಬಾರಿ ಮಾತ್ರವೇ ಚುಚ್ಚಿ ಸಾಯಿಸುತ್ತದೆ. ಆದರೆ ಜೀವನದಲ್ಲಿ ಕೆಲವು ನೆನಪುಗಳು ಮಾತ್ರ ಆಗಾಗ ಚುಚ್ಚಿ ಚುಚ್ಚಿ ಸಾಯಿಸುತ್ತವೆ. ಜೀವನದಲ್ಲಿ ಏನೇ ಆಗಲಿ ಸಿಗುವವರೆಗೆ ಮಾತ್ರವೇ ಎಲ್ಲ ಆಸಕ್ತಿ, ಉತ್ಸಾಹ. ಅದೇ ಸಿಕ್ಕ ಮೇಲೆ ನಿರುತ್ಸಾಹ. ಸಿಗುವವರೆಗೆ ಮಾತ್ರವೇ ಮೌಲ್ಯ, ಸಿಕ್ಕ ಮೇಲೆ ಸಾಮಾನ್ಯ. ಅದು ವ್ಯಕ್ತಿಯಾಗಲಿ, ಪ್ರೇಮವಾಗಲಿ ಅಥವಾ ವಸ್ತುವಾಗಲಿ. ಕೆಲವು ವ್ಯಕ್ತಿಗಳು ತಾವು ಮಾಡಿದ ತಪ್ಪುಗಳನ್ನು ಮುಚ್ಚಿಕೊಂಡು ಇತರರು ಮಾಡಿದ ಸಣ್ಣ ತಪ್ಪುಗಳನ್ನೇ ದೊಡ್ಡದಾಗಿ ಬಿಂಬಿಸಿ ಅವರನ್ನು ತಪ್ಪಿತಸ್ಥರನ್ನಾಗಿ ಮಾಡುತ್ತಾರೆ. ಎಲ್ಲ ಸಮಯದಲ್ಲೂ ರಕ್ತ ಬರುವ ಗಾಯವೇ ಆಗಬೇಕೆಂದೇನೂ ಇಲ್ಲ. ಕೆಲವು ಬಾರಿ ರಕ್ತದ ಬದಲು ಕಣ್ಣೀರು ಬರುವ ಗಾಯವೂ ಇತರರಿಂದ ಆಗುತ್ತದೆ. ಈ ಸೃಷ್ಟಿಯಲ್ಲಿ ಸ್ತ್ರೀ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಸ್ತ್ರೀ ಮತ್ತು ಪ್ರಕೃತಿಗೆ ಯಾವುದೇ ವ್ಯತ್ಯಾಸವಿಲ್ಲ. ಇಡೀ ಪ್ರಕೃತಿಯಲ್ಲಿ ಏನೆಲ್ಲ ಅಡಗಿದೆಯೋ ಅದೆಲ್ಲವೂ ಓರ್ವ ಸ್ತ್ರೀ ಸ್ವರೂಪದಲ್ಲಿದೆ. ಪ್ರಕೃತಿ ಅತ್ಯಂತ ಸುಂದರವೂ ಹೌದು, ಕೋಮಲವೂ ಹೌದು, ಪ್ರಶಾಂತವೂ ಹೌದು, ವಿಸ್ಮಯವೂ ಹೌದು, ವಿಕೋಪವೂ ಹೌದು, ಹಾಗೆ ವಿಶೇಷವೂ ಹೌದು. ಇವೆಲ್ಲವೂ ಓರ್ವ ಸ್ತ್ರೀಯಲ್ಲೂ ಅಡಗಿದೆ. ಅವಳು ತನ್ನ ಶರೀರದಲ್ಲಿ ಆಗುವ ಬದಲಾವಣೆಗಳಿಂದ ಇವೆಲ್ಲವನ್ನೂ ವ್ಯಕ್ತಪಡಿಸುತ್ತಾಳೆ. ಪುರುಷನಾದವನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರಕೃತಿಗಿಂತ ಮೀರಿದ ಶಕ್ತಿ ಮತ್ತಾವುದೂ ಇಲ್ಲ. ಹಾಗೆ ಸ್ತ್ರೀಯೂ ಒಂದು ಶಕ್ತಿ, ಆದಿಶಕ್ತಿ, ಸೃಷ್ಟಿಯ ಮೂಲ ಕಾರಕಳು. ನಮ್ಮ ಋಷಿಗಳು ಸ್ತ್ರೀಯನ್ನು ಮಹಾಶಕ್ತಿಯೆಂದು ಕರೆದಿರುವರು. ಸ್ತ್ರೀಯು ಸಹಜವಾಗಿಯೇ ಮಾತೃ ಸ್ವರೂಪಳು. ಓರ್ವ ಸ್ತ್ರೀ ತಾನು ಮಕ್ಕಳನ್ನು ಪಡೆದ ನಂತರವೇ ತಾಯಿ ಆಗುವುದಿಲ್ಲ. ಅವಳು ಹುಟ್ಟುತ್ತಲೇ ಮಾತೃತ್ವವನ್ನು ಪಡೆದುಕೊಂಡೇ ಜನ್ಮಿಸುವಳು. ಅವಳು ಸಹಜವಾಗಿಯೇ ಓರ್ವ ಮಾತೃ. ಅವಳು ಎಲ್ಲವನ್ನೂ ಮಾತೃತ್ವ ಸ್ಥಿತಿಯಿಂದ ನಿಭಾಯಿಸುವಳು. ಅದಕ್ಕೆ ಋಷಿಗಳು ಮೊದಲ ದೈವವೆಂದರೆ ಮಾತೃದೇವೋಭವ ಎಂದು ಹೇಳಿರುವುದು. ಅವಳ ಪ್ರೇಮ ಮಾತೃತ್ವದ ಪ್ರೇಮ. ಕುಟುಂಬವನ್ನು ನಿಭಾಯಿಸುವ ಶಕ್ತಿ, ತಾಳ್ಮೆ ಓರ್ವ ಸ್ತ್ರೀಗೆ ಮಾತ್ರ ಸಾಧ್ಯ. ಭೂಮಿಗೆ ಇರುವ ತಾಳ್ಮೆ ಸ್ತ್ರೀಯಲ್ಲಿದೆ. ಅದಕ್ಕೆ ಸ್ತ್ರೀಯನ್ನು ಭೂಮಿಗೆ ಹೋಲಿಸುತ್ತಾರೆ. ಪುರುಷನಾದವನು ಸ್ತ್ರೀಯ ಎಲ್ಲ ಸ್ಥಿತಿಗಳನ್ನು ತಾಳ್ಮೆಯಿಂದ ಸ್ವೀಕರಿಸಬೇಕು. ಸ್ತ್ರೀ ಪ್ರೇಮಕ್ಕೆ ಮತ್ತು ತಾಳ್ಮೆಗೆ ಮಾತ್ರ ಒಲಿಯುವಳು. ಪುರುಷ ಯಾವತ್ತೂ ಸ್ತ್ರೀಯ ಮೇಲೆ ಆಕ್ರಮಣಕಾರಿ ಭಾವನೆ ಹೊಂದಬಾರದು. ಪುರುಷನ ಮುಕ್ತಿಗೆ ಸ್ತ್ರೀ ಮೂಲಕಾರಕಳು. ಯಾವ ಕುಟುಂಬದಲ್ಲಿ ಸ್ತ್ರೀಯನ್ನು ಗೌರವಿಸುವುದಿಲ್ಲವೋ ಮತ್ತು ಅಭಿಮಾನಿಸುವುದಿಲ್ಲವೋ ಆ ಕುಟುಂಬಗಳು ಯಾವತ್ತೂ ಶಾಂತಿ ಮತ್ತು ಸಮೃದ್ಧಿಯಿಂದ ಇರುವುದಿಲ್ಲ. ಪ್ರಕೃತಿಯ ಆಂತರ್ಯ ಇದುವರೆಗೂ ಹೇಗೆ ಯಾರೂ ತಿಳಿಯಲು ಸಾಧ್ಯವಾಗಿಲ್ಲವೋ ಹಾಗೆ ಸ್ತ್ರೀಯ ಆಂತರ್ಯ ಯಾರೂ ತಿಳಿಯಲು ಸಾಧ್ಯವಾಗಿಲ್ಲ. ಏಕೆಂದರೆ ಸ್ತ್ರೀ ಓರ್ವ ಮಹಾಶಕ್ತಿ. ಸ್ತ್ರೀಯನ್ನು ಗೌರವಿಸುವುದು ಪುರುಷನ ಧರ್ಮ. ಕೆಲವು ಭಯ ಮತ್ತು ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ. ಹಾಗೆಂದು ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಅವುಗಳನ್ನು ಅನುಭವಿಸಲೇಬೇಕು. ತನ್ನನ್ನು ತಾನು ತಿಳಿದವನಿಗೆ ಭಗವಂತ ಯಾರೆಂದು ತಿಳಿಯಪಡಿಸುವ ಅಗತ್ಯವಿಲ್ಲ. ತನ್ನನ್ನು ತಾನು ತಿಳಿದ ಮೇಲೆ ತಾನೇ ದೇವರಾಗುತ್ತಾನೆ. ನಾವು ಹೇಗಿರುವೆವು ಎಂದು ಈ ಸಮಾಜ ಹೇಳುತ್ತದೆ. ಆದರೆ ನಾವು ಹೇಗಿರಬೇಕೆಂದು ಒಂದು ನಮ್ಮ ಏಕಾಂತ ಮಾತ್ರವೇ ಹೇಳುತ್ತದೆ. ಮೊದಲು ನಿಮ್ಮೊಂದಿಗೆ ನೀವು ಮಾತನಾಡಿ. ನಿಮಗಾಗಿ ನಿಮ್ಮ ಸರಿಯಾದ ಸಮಯವನ್ನು ಮೀಸಲಿಡಿ. ನಿಮ್ಮೊಂದಿಗೆ ನೀವು ಇರಿ. ಆ ಇರುವ ರೀತಿಯೇ ಮೌನ. ಅಲ್ಲೇ ಇರುವುದು ಶಾಂತತೆ ಮತ್ತು ಪ್ರಶಾಂತತೆ.
ಯಾರ ಮೇಲೂ ಅಧಿಕ ನಿರೀಕ್ಷೆಗಳು ಬೇಡ. ಯಾರ ಮೇಲೂ ಅಧಿಕ ಮೋಹ ಬೇಡ. ಅದು ಯಾವುದೂ ಉಪಯೋಗಕ್ಕೆ ಬಾರದ್ದು. ಇರಲಿ ಪ್ರೇಮ ಮತ್ತು ಜವಾಬ್ದಾರಿ, ಆದರೆ ಅತಿಯಾದ ಮೋಹ ಮತ್ತು ನಿರೀಕ್ಷೆಗಳು ನಮ್ಮನ್ನು ದುಃಖ ಮತ್ತು ಅಶಾಂತಿಗೆ ಗುರಿ ಮಾಡುತ್ತವೆ. ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವುದಕ್ಕೆ ಮೊದಲು ನಿನ್ನ ತಪ್ಪುಗಳನ್ನು ತಿಳಿದುಕೊಂಡು ಸರಿಪಡಿಸಿಕೊಂಡಾಗಲೇ ಉನ್ನತವಾಗಿ ಬೆಳೆಯಬಲ್ಲಿರಿ. ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ 1000 ಸತ್ಯಗಳನ್ನು ಹೇಳಿದರೂ ಮರಳಿ ಬರುವುದಿಲ್ಲ. ಸಿಗುವುದಿಲ್ಲವೆಂದು ಗೊತ್ತಿದ್ದರೂ ಹುಡುಕುವುದು, ಹಾಗೆ ಇಷ್ಟವಿಲ್ಲದವರ ಜೊತೆ ಬದುಕುವುದು, ಈ ಎರಡೂ ಕೂಡ ಕಷ್ಟವೇ. ಜೀವನ ಅನ್ನುವುದು ಯಾವಾಗಲೂ ಕೂಡ ಸುಲಭವಾಗಿ ಸಾಗಿ ಹೋಗುವುದಿಲ್ಲ. ಆಗಾಗ ಸಮಸ್ಯೆಗಳು ಹಾಗೆ ಅಡ್ಡಿ ಆತಂಕಗಳು ಬರುತ್ತಾ ಇರುತ್ತವೆ. ಹಾಗೆಂದು ಸಮಸ್ಯೆಗಳೇ ಕೊನೆ ಅಲ್ಲ. ಸಮಸ್ಯೆಗಳಿಂದ ಮುಕ್ತಾಯವೂ ದೊರಕುತ್ತದೆ, ಹಾಗೆ ಅನುಭವವೂ ದೊರಕುತ್ತದೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೆ. ಈ ಜನರಿಗೆ ನಾವು ಹೇಗಿದ್ದರೂ ಕಷ್ಟವೇ. ನಾವು ಖುಷಿಯಿಂದ ಇದ್ದರೆ ಒಳಗೊಳಗೆ ಅಸೂಯೆ ಪಡುತ್ತಾರೆ. ಅದೇ ದುಃಖದಲ್ಲಿದ್ದರೆ ಊರೆಲ್ಲ ಸುತ್ತಿ ಸುತ್ತಿ ಎಲ್ಲರೊಂದಿಗೆ ಹೇಳುತ್ತಾ ಖುಷಿ ಪಡುತ್ತಾರೆ. ಅವರಿಗೆ ಅದೇ ಆನಂದವಿರಬೇಕು. ಮತ್ತೊಬ್ಬರ ಒಳಿತನ್ನು ಸಹಿಸುವುದಿಲ್ಲ, ಹಾಗೆ ಮತ್ತೊಬ್ಬರ ದುಃಖಕ್ಕೆ ಸ್ಪಂದಿಸುವುದಿಲ್ಲ. ಇದ್ದದ್ದು ಸಾಕು ಅಂದುಕೊಂಡರೆ ಸಿಗುವುದು ಸುಖ. ಇನ್ನಷ್ಟು ಬೇಕೆಂದುಕೊಂಡರೆ ಉಳಿಯುವುದು ದುಃಖ ಮಾತ್ರವೇ. ಕೆಲಸಕ್ಕೆ ಬಾರದ ವಸ್ತುಗಳು ಮನೆಗೆ ಭಾರ, ಹಾಗೆ ಕೆಲಸಕ್ಕೆ ಬಾರದ ಆಲೋಚನೆಗಳು ಮನಸ್ಸಿಗೆ ಭಾರ. ಇತರರ ಸಂಪತ್ತನ್ನು ಆಶಿಸುವವರು ಭೂಮಿಗೆ ಭಾರ. ಒಬ್ಬ ನಿರಾಶಾವಾದಿ ಪ್ರತಿ ಅವಕಾಶದಲ್ಲೂ ಕಷ್ಟವನ್ನೇ ನೋಡುತ್ತಾನೆ. ಅದೇ ಆಶಾವಾದಿ ಪ್ರತಿ ಕಷ್ಟದಲ್ಲೂ ಒಂದು ಅವಕಾಶವನ್ನು ನೋಡುತ್ತಾನೆ. ಯಾವುದೇ ಕೆಲಸವಾದರೂ ಕಷ್ಟಪಟ್ಟರೇನೇ ಪೂರ್ತಿಯಾಗುತ್ತದೆ. ಬರೀ ಕನಸು ಕಾಣುತ್ತಾ ಕುಳಿತುಕೊಂಡರೆ ಅಳುವಿನಷ್ಟಾದರೂ ಮುಂದಕ್ಕೆ ಸಾಗುವುದಿಲ್ಲ. ಜೀವನ ಅನ್ನೋದು ಒಂದು ನಾಟಕ. ಇಲ್ಲಿ ನಟಿಸಲು ಬರದಿದ್ದರೆ ಇದರ ನಾಟಕವನ್ನು ನೋಡುತ್ತಾ ಇರಬೇಕಾಗುತ್ತದೆ. ಸರಿಯಾದ ಸಮಯದಲ್ಲಿ ನೀನು ಸರಿಯಾದ ನಿರ್ಣಯ ತೆಗೆದುಕೊಂಡರೆ ನೀನು ಯಾವಾಗಲೂ ಸಂತೋಷದಿಂದ ಇರಬಲ್ಲಿರಿ. ಅವಸರಕ್ಕೆ ತಕ್ಕಂತೆ ಇರುವ ಮನುಷ್ಯರು ಯಾವಾಗಾದರೆ ನಮ್ಮೊಂದಿಗೆ ಅವಸರ ತೀರಿ ಹೋಗುತ್ತದೆಯೋ ನಮ್ಮೊಂದಿಗೆ ಮಾತನಾಡುವ ವಿಧಾನವೂ ಕೂಡ ಬದಲಾಗುತ್ತದೆ. ದೈವವೆಂದರೆ ಗುಡಿಯಲ್ಲಿರುವ ವಿಗ್ರಹ ಮಾತ್ರವೇ ಅಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿರುವ ಮಾನವತ್ವವೂ ಹೌದು. ನಿಮ್ಮ ಒಂದು ಅಪಜಯಗಳು ನಿಮ್ಮ ಒಂದು ತಪ್ಪು ಹೆಜ್ಜೆಗಳೆಂದು ಭಾವಿಸಬೇಡಿ. ಭವಿಷ್ಯದಲ್ಲಿ ನೀವು ಏನು ಮಾಡಬಾರದೆಂದು ಹೇಳುವ ಅನುಭವ ಪಾಠಗಳು. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.